ಮೊದಲನೇದಾಗಿ ನೋಡಿ ಒಂದು ಕಪ್ಪೆ ನೀರಲ್ಲಿ ಎಗರ್ತಾ ಇದೆ, ಇದು ಕಪ್ಪೆ ಅಣ್ಣ. ಎರಡನೇದು ಶೇಷನಾಗ ಅಂದ್ರೆ ಶಿವಲಿಂಗನ ಮೇಲೆ ಹಾವು. ಮತ್ತೆ ಜೈ ಶ್ರೀರಾಮ್. 20K ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ ಕೇಕ್ ಕಟ್ ಮಾಡ್ತಾ ಇದೀವಿ ಫ್ರೆಂಡ್ಸ್. ನಿಮ್ಗೆ ಇನ್ನೊಂದು ಸಣ್ಣ ಇನ್ಫಾರ್ಮೇಶನ್ ಅಲ್ಲ, ದೊಡ್ಡ ಇನ್ಫಾರ್ಮೇಶನ್ ಇದು. ರಂಜಿತಾ ಮೇಡಮ್ ಅವರು ಹೊಸಪೇಟೆಯಿಂದ 30 ಕಿಲೋಮೀಟರ್ ಕರ್ಕೊಂಡು ಬಂದವ್ರೆ ಈ ರೆಸಾರ್ಟ್ಗೆ. ರಂಜು ಬೈ ಬೈ ನೋಡು. ವಿಜಯ ವಿಠಲ್ ಟೆಂಪಲ್ ಇದ್ದಾನೆ ಫ್ರೆಂಡ್ಸ್. ಯಾರೇ ಹಂಪಿಗೆ ಬಂದ್ರು ಈ ಜಾಗ ಮಾತ್ರ ಮಿಸ್ ಮಾಡಬೇಡಿ. ನಮ್ಮ 50 ರೂಪೀಸಲ್ಲಿರೋ 50 ರೂಪಾಯಿ ನೋಟ್ ಮೇಲೆ ಇದೇ ಪ್ಲೇಸ್ ಇರೋದು. ಈ ಪ್ಲೇಸ್ ಅಲ್ವಾ? ಏನ್ ಸರ್ ಏನೋ ಕೇಳ್ತಾ ಇದ್ದೀರಿ? ಅಂತೂ ಇಂತೂ ನಾನು ಅನ್ಕೊಂಡಿದ್ದ ಪ್ಲೇಸ್ ಬಂದ್ವಿ ಫ್ರೆಂಡ್ಸ್. ಜೈ ಶ್ರೀರಾಮ್. ಜೈ ಜಗನ್ನಾಥ್. ಜಗನ್ನಾಥ್. ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ಸಣ್ಣ ಇನ್ಫಾರ್ಮೇಶನ್ ಅಲ್ಲ, ದೊಡ್ಡ ಇನ್ಫಾರ್ಮೇಶನ್ ಇದು. ಈ ರಥದಲ್ಲಿ ಒಂದು ವಿಠ್ಠಲ ಸ್ವಾಮಿ ವಿಗ್ರಹ ಕಾಣಿಸ್ತಿದೆ ನೋಡಿ, ಪಂಡ್ರಾಪುರಲ್ಲಿ ಇದೆ ನೋಡಿ. ಇಲ್ಲಿ ಇದೆ ಈ ಸೇಮ್ ಇಲ್ಲಿ ಏನು ವಿಗ್ರಹ ಇದೆ ಅಲ್ಲೂ ಅದೇ ತರ ವಿಗ್ರಹ ಇದೆ ನೋಡಿ. ಎಷ್ಟು ಅವರ್ ತಗ್ಸ್ತಾ ಇಲ್ಲಿ ಫೋಟೋ ಅವ್ರ ವಿಡಿಯೋ? 1 ಅವರ್ ಮೇಲಾಯ್ತು. 2 ಅವರ್ ಮೇಲಾಯ್ತು. ಎಲ್ಲ ನಮ್ ಜೊತೆ ಬಂದವರೆಲ್ಲ ಹೋಗಿದ್ರು, ಆದ್ರೆ ನಾವು ಹೋಗಿರ್ಲ. ಇಲ್ಲ ಕ್ಲೀನ್ ನಿಂತು ವಿಡಿಯೋ ತಗೊಂಡು ಬಂದು. ಇನ್ನೆಷ್ಟು ಹೊರಡ ಟೆಂಪಲ್ ನೋಡಿ ಸರ್. ಇದು ನೋಡಿ ಇಲ್ಲಿ ಗಿಣಿ ತರ ಕಾಣಿಸ್ತದೆ. ಇದು ಹೆಂಗಿಂಗ್ ಹೋಯ್ತೆ ಸರ್ ಅದು? ಇದು ಹಾವು. ಇದು ಕಪ್ಪೆ. ಕಪ್ಪೆ ಆಮೇಲೆ ಸರ್ ಇದು ಹಾವು. ಇದು ಫುಲ್ ಇದು ಹಾವು. ಇದು ಹಾವು. ಇದು ಗಿಣಿನ ಸರ್ ಇದು? ಇದು ಗಿಣಿ. ಇದು ಹರ್ಷ ಇಲ್ಲೊಂದು ಹೋಲ್ ಕಾಣಿಸ್ತೀನಿ ನೋಡು. ನೀರು ಮಳೆ ನೀರು ಬಿದ್ದಿದ್ದು ಇಲ್ಲಿ ಬಂದಿಲ್ಲಿ ಈ ಡ್ರಾಪ್ ಅಲ್ಲಿ ಈ ಹೋಲ್ ಬಿದ್ದು ಇಲ್ಲಿ ಬಂದು ಇಲ್ಲಿ ಬರ್ತಿದ್ದಂತೆ. ಇಲ್ಲಿ ಬಂದಿದ್ದು ಆಮೇಲೆ ಇದ್ರಲ್ಲಿ ಬಂದಿದ್ದು ಇಲ್ಲಿ ಇಲ್ಲೊಂದು ಸಣ್ಣ ಹೋಲ್ ಕಾಣಿಸ್ತಿದೆ ನೋಡಿ. ಈ ಹೋಲಲ್ಲಿ ಬಿದ್ದು ಇಲ್ಲಿ ಬಂದು ಇಲ್ಲಿ ಬರ್ತಿದ್ದಂತೆ. ಸೈನಿಕರು ಕುದುರೆ ಕರ್ಕೊಂಡು ಹೋಗ್ತಾ ಇರೋದು. ಏನೇ ಮಿಸ್ ಮಾಡಿದ್ರು ಹಂಪಿಲಿ ವಿಜಯ ವಿಠಲ ಟೆಂಪಲ್ ಮಾತ್ರ ಮಿಸ್ ಮಾಡಬೇಡಿ. ತುಂಬಾ ಅದ್ಭುತವಾಗಿದೆ ದೇವಸ್ಥಾನ. ಮೊದಲನೇದಾಗಿ ನೋಡಿ ಒಂದು ಕಪ್ಪೆ ನೀರಲ್ಲಿ ಎಗರ್ತಾ ಇದೆ, ಇದು ಕಪ್ಪೆ ಅಣ್ಣ. ಎರಡನೇದು ಶೇಷನಾಗ ಅಂದ್ರೆ ಶಿವಲಿಂಗನ ಮೇಲೆ ಹಾವು. ಮತ್ತೆ ಒಂದು ತಾಯಿ ಕೋತಿ ಮರಿ ಕೋತಿಯನ್ನು ಎತ್ಕೊಂತಾ ಇದೆ. ಮತ್ತೆ ಈ ಕಡೆ ಬನ್ನಿ, ತಾಯಿ ಕೋತಿ ಕುತ್ಕೊಂಡಿದೆ, ಒಂದು ಪಾಪಗೆ ಹಾಲು ಕುಡಿಸ್ತಾ ಇದೆ, ಫೀಡಿಂಗ್ ದಿ ಬೇಬಿ. ಮತ್ತೆ ಈ ಕಡೆ ಬನ್ನಿ ನೋಡಿ, ಇಲ್ಲೊಂದು ಕಾಲು ಇಲ್ಲೊಂದು ಕಾಲು ಬಾಲ. ಹನುಮಂತನ ಲಂಕೆ ಕಾಡ್ತಾರೆ, ಫ್ಲೈಯಿಂಗ್ ಹನುಮಾನ್. 2 ಕಾಲು ಇಲ್ಲಿ ಇದೆ, ಬಾಲ. ಮತ್ತೆ ಇಲ್ಲಿಂದ ಇಲ್ಲಿವರೆಗೂ ನೋಡಿ ಒಂದು ಹಾವು ಹೋಗ್ತಿರ್ತಾರೆ, ಮೂವಿಂಗ್ ಸ್ನೇಕ್. ಇಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ, ಅದನ್ನು ಖುಷಿ ಪಡಿಸ್ಲಿಕ್ಕೆ. ಮೂರ್ತಿದು ಬೇಸಿದು ಈ ಥರನೇ ದೇವ್ರು ಕುಣಿಸಿದ್ದು. ಈ ದೇವ್ರು ತಗೊಂಡೋಗ್ರೆ ಅದೇ ನಾಶ ಮಾಡವ್ರೆ ಸರ್. ಚಂದ್ರ ಕಾಣಿಸ್ತಾನೆ. ಇಲ್ಲಿ ನೋಡಿ ಸರ್, ಮುಗೀತು. ರಂಜು ಎಲ್ಲ ಮುಗೀತಾ ವಿಜಯ ವಿಠಲ ಟೆಂಪಲ್? ಎಲ್ಲ ಮುಗೀತು. ಹಂಪಿಲಿ ನೋಡ್ಲೇಬೇಕಾದಂತಹ ಮಸ್ಟ್ ವಿಸಿಟ್ ಪ್ಲೇಸ್ ಅಂದ್ರೆ ವಿಜಯ ವಿಠಲ ಟೆಂಪಲ್. 50 ರೂಪೀಸ್ ನೋಟ್ ಮೇಲೆ ಇರುವಂತಹ ಜಾಗ ಪ್ಲೇಸ್ ಇದು. ತುಂಬಾ ಚೆನ್ನಾಗಿದೆ. ಫಸ್ಟು ಬಂದು ಇಲ್ಲಿ ವಿಸಿಟ್ ಮಾಡಿ, ಯಾವ್ದು ಮಿಸ್ ಮಾಡಿದ್ರು ಇದಂತೂ ಮಿಸ್ ಮಾಡಬೇಡಿ. ಆಮೇಲೆ ವಿರೂಪಾಕ್ಷ ದೇವಾಲಯ ಅದು ಚೆನ್ನಾಗಿದೆ. ದೇವಸ್ಥಾನ ತುಂಬಾ ಚೆನ್ನಾಗಿದೆ ಅಲ್ವಾ? ಆರ್ಕಿಟೆಕ್ಚರ್ ಅಂತೂ ತುಂಬಾ ಚೆನ್ನಾಗಿದೆ. ನಮ್ಮ ಅಕ್ಕ ಬುಕ್ಕರ್ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತಾರಲ್ವಾ, ಅದು ಸ್ಥಾಪನೆ ಮಾಡಿದಾಗ ಈ ತರ ಎಲ್ಲ ಆರ್ಕಿಟೆಕ್ಚರ್ ಮಾಡಿದಾರ ಆಗಿನ ಕಾಲದಲ್ಲೇನೆ ಅನ್ಸುತ್ತೆ. ಇವಾಗ ಇಷ್ಟು ಮಾಡರ್ನ್ ಟೆಕ್ನಾಲಜಿ ಇದ್ರೂ ಈ ತರ ಆಗಲ್ಲ, ಮಾಡಕ್ಕಾಗಲ್ಲ. ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಆದ್ರೆ ಬಹಮನಿ ಸುಲ್ತಾನರು ಎಲ್ಲ ನಾಶ ಮಾಡಿದ್ದಾರೆ. ತುಂಬಾ ಅದು ಬೇಜಾರಾಗುತ್ತೆ. ಆದ್ರೂ ಯುನೆಸ್ಕೋ ಅವರು ಹಾಳು ಮಾಡಿದ್ದಾರೆ. ದಯವಿಟ್ಟು ನೀವು ಬಂದವರು ಫೋಟೋ ವಿಡಿಯೋಗೋಸ್ಕರ ಮೇಲೆ ಹತ್ತೋದು, ಅಮ್ಕೋದು, ಮುರಿ ಆ ತರ ಎಲ್ಲ ಮಾಡಬೇಡಿ. ಮುಂದಿನ ಪೀಳಿಗೆ ಉಳಿಸಿ. ನಾವು ಮಾಡ್ಕೊಂಡಿದೀವಿ ವಿತ್ ಅದು ಹಾಳು ಮಾಡಕ್ ಹೋಗ್ಬೇಡಿ. ಬಹುಮಾನಿ ಸುಲ್ತಾನ 2 ಆಗ್ಬೇಡಿ ನೀವು.
ಯಾರು ಮಾಡಲ್ಲ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಯುನೆಸ್ಕೋ ಮಾತ್ರ ಪ್ರೊಟೆಕ್ಟ್ ಮಾಡ್ತಿದೆ. ನಮ್ಮ ಫ್ಯೂಚರ್ ಜನರೇಷನ್ ಅಂದ್ರೆ ನಮ್ಮ ಮಕ್ಕಳುಗಳು ಕೂಡ ಇಲ್ಲಿ ಬಂದು ವಿಸಿಟ್ ಮಾಡಿದ್ರೆ ತುಂಬಾ ಹಿಸ್ಟ್ರಿ ಇದೆ. ನಾವು ಹೈಸ್ಕೂಲಲ್ಲಿ ಏನೇನು ಓದಿದೀವಿ ಅದನ್ನ ಮುಂದೆ ಬರುತ್ತೆ. ಇವಾಗ ಫೀಲ್ ಆಗುತ್ತೆ, ಅಯ್ಯೋ ಅದೆಲ್ಲ ಇನ್ನೂ ಮೆಮೊರಿಯಾಗಿ ಇಟ್ಕೋಬೇಕಿತ್ತು. ಸುಮ್ಮನೆ ಪುಸ್ತಕದ ಬದನೆಕಾಯಿ ಅನ್ನೋ ಎಕ್ಸಾಮ್ಗೋಸ್ಕರ ಓದ್ಬಿಟ್ಟು ಮರ್ತ್ಬಿಟ್ವಿ ಅನ್ನೋ ಥರ. ಇವಾಗ ನನ್ಗೆ ಅನಿಸ್ತಿದೆ ರಾಮಾಯಣ ಮಹಾಭಾರತ ಫುಲ್ A to Z ತಿಳ್ಕೋಬೇಕು ಅಂತ. ಏನ್ ಗೊತ್ತಾ, ಟೋಕನ್ ತಗೊಂಡಿದ್ವಲ್ಲ ಆ ಕಡೆಯಿಂದ ಅದೇ ಆಗುತ್ತೆ, ಬಟ್ ಕ್ಯೂ ಅಲ್ಲಿ ನಿಂತ್ಕೋಬೇಕು. ಓಕೆ, 30 ರೂಪಾಯಿ ಕೊಟ್ರೆ ಅವರೇ ಕರ್ಕೊಂಡು ಅವರೇ ಬಿಡ್ತಾರೆ ಫ್ರೆಂಡ್ಸ್. ಹ್ಞೂ ಕಣ ಬನ್ನಿ ಮೇಡಮ್, ಹ್ಞೂ ಕಣ ಬನ್ನಿ ಮೇಡಮ್, ಕ್ಯೂ ಅಲ್ಲಿ ನಿಂತ್ಕೋಬೇಕಣ. ಈ ಕಡೆಯಿಂದ ವೆಹಿಕಲ್ ಓಕೆ 5:30 ಆಯ್ತು. ಎಷ್ಟು ಜನ ರಶ್ ಇದ್ದಾರೆ ನೋಡಿ. ರಂಜು, ಇದೇ ಫಸ್ಟ್ ಇಷ್ಟು ರಶ್ಶು ಇಲ್ಲಿ. ಮೇಡಮ್ ಅವ್ರ ಪ್ರಾಜೆಕ್ಟ್ ಕೈಗೆ ಇಟ್ಕೊಂಡವ್ರೆ. ತೋರಿಸ್ತೀರ ಅಂತೀರಿ ಮೇಡಮ್? ರಂಜು ಬೈ ಬೈ ನೋಡು. ಒಂಥರ ಗಿಲ್ಲಿ ಮತ್ತೆ ರಕ್ಷಿತಾ ಆಡ್ದಂಗೆ ಆಡ್ತಾವ್ರಿ ಇವ್ರೆ. ರಕ್ಷಿತಾ ಅಂತ ಗಿಲ್ಲಿ ಅಂತೆ. ಏನ್ ತಗೊಂಡ್ಯಾ? ಎಲ್ಲಿಗೆ ಹೋದ್ರು ರಂಜು ಐಡಿಯಾ ಹಾಕೊಂಡಿದ್ದಾಳೆ, ಈ ಥರ ಮ್ಯಾಗ್ನೆಟ್ ತಂದು ಮಡಿಕೊ ಅಂತ. ಪೂರಿಗೆ ಹೋದ್ನಾ ಅಲ್ಲಿ ತಂದು ಮಡಿಕೊಂಡೆ. ಇದು ಹಂಪಿಗೆ ಬಂದಿದ್ದೀನಾ, ಇದನ್ನ ತಗೊಂಡಿದ್ದೀನಿ. ಮೆಮೊರಿಗೆ ಫ್ರಿಡ್ಜ್ ಮೇಲೆ ಎಲ್ಲಾನು ಸ್ಟೋರ್ ಮಾಡ್ತಾ ಇದೀವಿ. ಎಷ್ಟು ಪ್ಲೇಸ್ನ ಕವರ್ ಮಾಡ್ತೀವಿ ನೋಡೋಣ, ಲೈಫ್ ಇರೋವರೆಗೂ. ಪ್ಲೇಸು ರೂಮ್ ಸಾಕಾ? ಹಾಂ, ಇದು ಮ್ಯೂಸಿಯಂ ಬೇಡವಾ? ಕ್ಲೋಸ್ ಆಗಿದೆಯಾ? ಹೋಗ್ತಿದ್ದೀರಿ ಊಟ? ಫ್ರೆಂಡ್ಸ್, ರಂಜು ಮತ್ತೆ ಲವಿ ಇಬ್ರು ಕಾರಲ್ಲೇ ಇದ್ದಾರೆ. ಯಾರು ಹಂಪಿ ರೋಡಾ? ರೂಮ್ಗೆ ಹೋಗಿ ಊಟ ಮಾಡಿ ಇನ್ನೂ ದೊಡ್ಡದ ಪ್ಲಾನ್ ಇದೆ ಊಟ ಆದ್ಮೇಲೆ. ಬನ್ನಿ. ನ್ಯೂ ಇಯರ್ ಸೆಲೆಬ್ರೇಷನ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಫ್ರೆಂಡ್ಸ್. ಅಲ್ಲೋಗ ಅರ್ಧ ಗಂಟೆ ಆಯ್ತದೆ, ತುಂಬಾ ಹೊಟ್ಟೆ ಹಸಿದಿದೆ. ಲೈಟಾಗಿ ಏನಾದ್ರು ತಿನ್ಕೊಂಡು ಅಲ್ಲೂ ಕೂಡ ತಿನ್ನೋಣ. ಅಲ್ಲೂ ತಿನ್ನೋಣ ತಾನೇ. ಇದೆ ರೂಮ್ ಗೈಸ್, ಚೆನ್ನಾಗಿದೆ. ಟಿವಿ ಇದೆ, ಎಲ್ಲ ಮೆಶ್ ಆಗಿಬಿಟ್ಟಿದೆ. ರೂಮ್, ಟಾಯ್ಲೆಟ್. ಎಲ್ಲಿ ಮಲ್ಕತಿಯಾ? ಹಾಯ್ ಫ್ರೆಂಡ್ಸ್. ಹಾಯ್ ಗೈಸ್, ಹ್ಯಾಪಿ ನ್ಯೂ ಇಯರ್ ಟು ಆಲ್. ಇವಾಗೆಲ್ಲ ಹೋಗ್ತಾ ಇದ್ದೀವಿ. ನೈಟು ಟೈಮು 10 ಕಾಲು. 10 ಕಾಲು. ಇವನು 10 ಕಾಲಲ್ಲಿ ಏನು ಮಾಡ್ತಾವನು ಇಲ್ಲಿ ಕೇಳಿ. 10 ಕಾಲು ಅಂದ್ಕೊಂಡಿದ್ದೀನಿ. ಅಪ್ಪು ಕಾರ್ಪು ಸರ್ಕಲ್ ಅಲ್ಲಿ ಏನ್ ಮಾಡ್ತಾನೆ ಕೇಳಿ. ಸರ್ಕಲ್ ಅಲ್ಲಿ ನಿಂತ್ಕೊಂಡು ಹೇಳೋ ಎಲ್ಲ ಕಾಫಿ ಡಿನ್ನರ್ ಹೋಗ್ತಿದೀವಿ. ನಾಳಕ್ಕೆ ಇದ್ದಿರೋದು ನ್ಯೂ ಇಯರ್. ಇವತ್ತೇ ಮಾಡ್ತಾ ಇದೀವಿ. ಇವತ್ತು ನೈಟೇ ಮಾಡೋದು 12 ಗಂಟೆಗೆ. ನೈಟೇ ಎಲ್ಲ ಫ್ರೆಂಡ್ಸ್, ಏನ್ ಗೊತ್ತಾ, ನಾವಂತೂ ನ್ಯೂ ಇಯರ್ಗಂತೂ ಕೇಕ್ ಕಟ್ ಮಾಡಲ್ಲ. ವರ್ಷ 20K ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ಕೇಕ್ ಕಟ್ ಮಾಡ್ತೀನಿ ಸರ್ ಅಂತ. 15Kಗೆ ಒಡಿಶಾದಲ್ಲಿ ಮಾಡ್ತೀನಿ ಅಂತಂದ, ಅಲ್ಲಿ ಮಿಸ್ ಆಯಿತು. ಈಗ 25K ಜಾಸ್ತಿ ಆಗಿದೆ. 20Kಗೆ ಮೆಮೊರಿ ಆಗಿರುತ್ತೆ, ಇಲ್ಲೇ ಮಾಡ್ಸೋಣ ಸರ್ ಅಂತಂದ. ಓಕೆ ಸರ್ ಅಂದ್ಬಿಟ್ಟು ಇನ್ನೊಂದು ಇಲ್ಲಿಂದೆಲ್ಲ ಲೊಕೇಶನ್ ಹಾಕೋರೆ 30 ಕಿಲೋಮೀಟರ್ ತೋರಿಸ್ತಿದೆ. ಬಸಾಪುರ ಸನಾಪುರದಲ್ಲೆಲ್ಲ ಇರೋದು ಕೆಫೆಗಳು ಯಾವ ಇಲ್ಲ ನೋಡೋಣ. ಡ್ರೈವರ್ ಬರಲಿ, ಕಾರ್ ಬಂದಿದೆ, ಕೇಕ್ ತರಕ್ಕೆ ಹೋಗಿದ್ದಾನೆ. ನಾವು ಫುಲ್ಲು ಟಯರ್ಡು ಫ್ರೆಂಡ್ಸ್. ನನ್ನೆಲ್ಲ ಟ್ರೈನಲ್ಲಿ ಜರ್ನಿನ ಬೆಳಿಗ್ಗೆಲ್ಲ ಫುಲ್ಲು ರನ್ನಿಂಗಾ, ವಾಕ್ ಮಾಡಿ ಸುಸ್ತಾಗಿ ರನ್ನಿಂಗೇನೆ, ಟೆಂಪಲ್ ರನ್ನಿಂಗು. ಇವಾಗ ಫುಲ್ಲು ಟಯರ್ಡು. ಬೆಳಿಗ್ಗೆ ನಾವು 6 ಗಂಟೆಗೆ ಬರಬೇಕು ಅಂತ ಇದ್ದ ಡ್ರೈವರು. ಬೆಳಗ್ಗೆಯಿಂದ ಒಂದು 20 ಹೊತ್ತು ನೋಡಿದ್ವಿ. ಅವರೆಲ್ಲ ಆಲ್ರೆಡಿ ನೋಡಿರ್ತಾರೆ ಬ್ಲಾಗ್ನ. ಓಕೆ ಗೈಸ್, ನೋಡೋಣ ಎಲ್ಲೋಗ್ತೀವಿ ಬನ್ನಿ ನೋಡೋಣ. ಫ್ರೆಂಡ್ಸ್, ಡಿಸೆಂಬರ್ 31 ಬರೀ ಜರ್ನಿನೇ ಹೋಯ್ತು ನಮ್ಮ ಲೈಫಲ್ಲಿ. 1 ಅವರ್ 30 ಕಿಲೋಮೀಟರ್ ನಮ್ಮ ರೂಮಿಂದ ಈ ಲೊಕೇಶನ್ ಬರೋಕ್ಕೆ 30 ಕಿಲೋಮೀಟರ್ ಇದೆ. 1 ಅವರ್ ತಗೊಳ್ತು, ಬಂದ್ವಿ 11:30. ಇನ್ನು ಹಾಫ್ ಅನ್ ಅವರ್ ಇದೆ. ನೋಡಿ ಎಲ್ಲಿ ನೇಮ್? ಹೇಗಿದೆ? ಲೇಜಿ ಕೊಂಡ ಚೆನ್ನಾಗಿ ನೋಡಿ ಫ್ರೆಂಡ್ಸ್. ಲೇಜಿ ಕೊಂಡ ರೆಸಾರ್ಟ್. ಮಸ್ತಿದೆ ಬಿಡಿ ಸರ್. ನೀವು ಕರ್ಕೊಂಬಂದ ಮಸ್ತಾಗೆ ಕರ್ಕೊಬತ್ತೀರಿ. ವರ್ಷ ಫ್ರೀ ಇದ್ರೆ ಇಲ್ಲೇ ರೂಮ್ ಬುಕ್ ಮಾಡ್ಕೊಂಡು ಬೆಳಿಗ್ಗೆ ಗೆದ್ದು ಇಲ್ಲೇ ಬಸ್ ಜರ್ನಿ ದರ್ಶನ ಮಾಡೋ ಬನ್ನಿ. ರಂಜು
ತಬ್ಲಾ ಬಡಿ. ರಂಜಿತಾ ಮೇಡಮ್ ಅವರು ಹೊಸಪೇಟೆಯಿಂದ 30 ಕಿಲೋಮೀಟರ್ ಕರ್ಕೊಂಡು ಬಂದವ್ರೆ ಈ ರೆಸಾರ್ಟ್ಗೆ. ಹೆಂಗಿದೆ ಈ ವೈಬ್ಸ್? ಹೆಂಗಿದೆ ಅಣ್ಣ? ಅಲ್ಲಿ ನರಸಿಂಹ ಮಂಡಿ ನವಿ ಹೆಂಗಿದೆ? ತುಂಬಾ ಚೆನ್ನಾಗಿದೆ. ಇದೇ ಒಂಥರ ಏನಂದ್ರೆ ಕನ್ನಡ ಸಾಂಗ್ ಆಗ್ತಿಲ್ಲ, ಕನ್ನಡ ಸಾಂಗ್ ಆಗ್ತಾ ಇಲ್ಲ. ಹಾಕ್ಸೋಣ ಇದು ಹೇಳ್ಬಿಟ್ಟು ಏನೋ ಒಂಥರ ಡಿಫ್ರೆಂಟ್ ಡೈನಿಂಗ್ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಗೈಸ್, ಹರ್ಷಣ 20K ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ಕೇಕ್ ಕಟ್ ಮಾಡಿಸ್ತಿದ್ದಾರೆ. ನೀನ್ ತಂದಿರೋದಾ? ಸುಳ್ಳು ಹೇಳ್ತವ್ರೆ ನೀನ್ ಅಮೌಂಟ್ ಕೊಟ್ಟೆ ಅಂತ. ಆಯ್ತು, ಗೌತಮ್ ಮೇಲೆ ಆಣೆ ಕೇಳಿ. ಗೌತಮ್ ಮೇಲೆ ಆಣೆ. ಚಾಂದಿನಿ ಯಾರು ಇರ್ಲಿಲ್ಲ, ನಾನೇ ಹೋದೆ. ಮೊಬೈಲ್ ಮಡಗಿದ್ರು, ಕನ್ನಡ ಸಾಂಗ್ ಹಾಕ್ಬಿಟ್ಟು ಬಂದು ಪೇಂಟಿಂಗ್ ಸಾಂಗ್ ಅಚ್ಚಿನ ಕಡೆಯಿಂದ ಏನು ಬರ್ಸೋನೆ. ಏನ್ ಗೊತ್ತಾ ಗೈಸ್, ಏನ್ ಮಾಡಿದ್ರು ಒಪ್ಕೊಳ್ಳಲ್ಲ. ಥ್ಯಾಂಕ್ ಯು ಯೂಟ್ಯೂಬ್ 20K ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ ಕೇಕ್ ಕಟ್ ಮಾಡ್ತಾ ಇದೀವಿ. ಅಂಡ್ ನ್ಯೂ ಇಯರ್ಗೆ ಕೂಡ ಆಗುತ್ತೆ ಅಂತ. ಬನ್ನಿ ನೋಡೋಣ ಹೇಗಾಗುತ್ತೆ ಅಂತ ಹೇಳಿ. ಆದಷ್ಟು ಬೇಗ 25K ಆಗಲಿ, ಆಮೇಲೆ 50 ಆಗಲಿ, ಆಮೇಲೆ 100K ಆಗಲಿ. ಹ್ಯಾಪಿ ನ್ಯೂ ಇಯರ್. ತಗೊಳ್ಳಿ ಸಬ್ಸ್ಕ್ರೈಬರ್ಸ್, ನಿಮ್ಗೋಸ್ಕರನೇ ಕೇಕ್. ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದು ಬೇಡ ಅಂದ್ಕೊಂಡು ಸೂರ್ಯ ಗ್ರ್ಯಾಂಡಾಗೆ ಯಾವ್ದು ಲೇಜಿ ಪೋಂಡದಲ್ಲಿ ಸಖತ್ ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡ್ತೀವಿ. ನಮ್ಮ ಬ್ರ್ಯಾಂಡ್ ಯಾವ್ದು ಕೇಳ್ತೀರಾ? ಲೆಮನ್ ಎಲ್ಲ, ಸಾರಿ, ವಾಟರ್ ಮೆಲನ್, ಲೆಮನ್ ಸೋಡಾ. ಮುಗಿತೆ ಹಣ್ಣು ಹುಡುಗಾರಿಂಟು ಪರ್ಮಾನೆಂಟು ಬಿಕ್ಕಾರಿ ಸೈಕಾದೆ ನೋಡಿ ಸೈಕಾಗೆ. ಓ ಮೈ ಗಾಡ್ ಸತ್ತೋದೆ ಬೇಬಿ ನೋಡಿ, 3 ಬೆಕ್ಕಿಗೆ ತಲೆ ಗಿರ ಅಂದಿದೆ. ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿ ಡ್ಯಾನ್ಸ್ ಮಾಡ್ತಾರೆ. Basta. Nigga Mazin Blazer. Oh, macha, full dancer. ಒಟ್ಟಾ ಲೇಜಿ ಪೊಂಡ ಫ್ರೆಂಡ್ಸ್, ಬರೀ 60 ಕಿಲೋಮೀಟರ್ ಅಪ್ ಅಂಡ್ ಡೌನು ಬರೀ ಒಂದು ಕೇಕ್ ಸೆಲೆಬ್ರೇಷನ್ಗೋಸ್ಕರ ಬಂದಿದ್ದೀವಿ. ಇವ್ರು ಕರ್ಕೊಂಡು ಬಂದಿದ್ಕು ಆದರ್ಶ ಬ್ರೋ, ಹರ್ಷ ಇವರು ಮಸ್ತ್ ಬಿಡಿ ಬ್ರೋ. ಫ್ರೆಂಡ್ಸ್, ಈಗ ಏನಿಲ್ಲ ಪ್ಲ್ಯಾನು, ರೂಮ್ಗೆ ಹೋಗಿ ಮಲ್ಕೊಳ್ಳೋದು. ಹಾಫ್ ಆನ್ ಅವರ್ಗೋಸ್ಕರ 60 ಕಿಲೋಮೀಟರ್ ಅಪ್ ಅಂಡ್ ಡೌನು. ಫುಲ್ ಸಾಂಗ್ ಕೊಡಿ.
ನಾನು ಹಂಗೋ ಹಿಂಗೋ ಹೆಂಗೋ ಇದ್ದೆ ಹಿಂಗಾಗೋದೆ ನೋಡು ಅಂತಮ್ಮ ಅಂತಮ್ಮ ನಾನು ಹಂಗೋ ಹಿಂಗೋ ಹೆಂಗೋ ಇದ್ದೆ ಹಿಂಗಾಗೋದೆ ನೋಡು ಅಂತಮ್ಮ ಅಂತಮ್ಮ ಒಲಿದಲಿದು ಬಾಳಿಲಿ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ಜನ್ಮಕ್ಕೂ ಹಿಂಗಾರು ಜನ್ಮಕ್ಕೂ ಮೊಳವಾಡಿ ಒಲಿದಲಿದು ಬಾಳಿಲಿ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ಜನ್ಮಕ್ಕೂ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.